ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಲರ್ನ್ ಆನ್ಲೈನ್. ನಾನು ಶ್ರೀಕಾಂತ್, ನಿಮ್ಮ ಆಪ್ಟಿಟ್ಯೂಡ್ ಮತ್ತು ಲಾಜಿಕಲ್ ರೀಸನಿಂಗ್ ಟ್ರೈನರ್. ಇವತ್ತು ನಾನು ಮತ್ತೆ ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಹೊಸ ಗುಡ್ ನ್ಯೂಸ್ ಅನ್ನ ತಗೊಂಡ್ಬರ್ತಾ ಇದ್ದೀನಿ. ಏನಪ್ಪಾ ಅದು ಗುಡ್ ನ್ಯೂಸ್ ಅಂತ ಅಂದ್ರೆ, ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, IBPS PO ನೋಟಿಫಿಕೇಶನ್ ಬಿಟ್ಟಾಗಿದೆ. ಓಕೆ, ಸೊ ಆಲ್ರೆಡಿ ಔಟ್ ಆಗಿದೆ ನೋಟಿಫಿಕೇಶನ್. ಸೊ ಈ IBPS PO ವೇಕೆನ್ಸೀಸ್ ಬಗ್ಗೆ ಅಥವಾ ಎಕ್ಸಾಮ್ಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಕೊಡ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಏನಿರುತ್ತಪ್ಪ ಇದರಲ್ಲಿ ನೋಡಿ, ಎಕ್ಸಾಮ್ಸ್ ಡೇಟ್ ಇವತ್ತೇ ಬಿಟ್ಟಿರೋದ್ರಿ ನೋಟಿಫಿಕೇಶನ್ ನನಗೆ. ಓಕೆನಾ? ಸೊ ಇದರಲ್ಲಿ ಏನೇನಿರುತ್ತೆ, ಇದು ಯಾವ ಸೈಕಲ್ 2026 ಮತ್ತು 27 ಸೈಕಲ್ಗೆ ಬಿಟ್ಟಿರುವಂತಹ ವೇಕೆನ್ಸೀಸ್ ಗಳಾಗಿರುತ್ತೆ. ಹತ್ತತ್ರ 6715 ಆಲ್ರೆಡಿ ಬಿಟ್ಟಾಗಿದೆ. ಇದು ಇನ್ನೂ ಜಾಸ್ತಿ ಆಗುವ ಸಾಧ್ಯತೆ ಇದೆ, ಯಾಕಂದ್ರೆ ಇನ್ನೂ 3 ಬ್ಯಾಂಕ್ಗಳಿಂದ ವೇಕೆನ್ಸೀಸ್ ಇನ್ನೂ ಬಿಟ್ಟಿಲ್ಲ. ಓಕೆ, ಆ 3 ಬ್ಯಾಂಕ್ಗಳಲ್ಲಿ ಆಡ್ ಆದ್ರೆ ನಿಮ್ಗೆ ಹತ್ತತ್ರ 7000 ಪ್ಲಸ್ ಆಗೋ ಸಾಧ್ಯತೆ ಇರುತ್ತೆ. ಹ್ಯೂಜ್ ಅಪಾರ್ಚುನಿಟಿ ಎಲ್ರಿಗೂ, ಈ ಬ್ಯಾಂಕಿಂಗ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದಿರಲ್ಲ, ಹ್ಯೂಜ್ ಅಪಾರ್ಚುನಿಟಿ ಅಂತಾನೆ ಹೇಳ್ಬೋದು. ಬರೀ IBPS ಇಂದಾನೆ ಹತ್ತತ್ರ 7000 ವೇಕೆನ್ಸೀಸ್. ಓಕೆ, ಸಣ್ಣ ಮಾತಲ್ಲ ಇದು, ಇಷ್ಟೊಂದು ವೇಕೆನ್ಸೀಸ್ ಎಲ್ಲ ಸಿಗೋದು. ನೋಡಿ ಇಲ್ಲಿ ಆಲ್ರೆಡಿ ಲೈಕ್ ಇವತ್ತೇ ನೋಟಿಫಿಕೇಶನ್ ಬಿಟ್ಟಿರೋ ಡೇಟು ಸ್ಟಾರ್ಟ್ ಆಗಿರತಕ್ಕಂಥದ್ದು 21ನೇ ತಾರೀಕುವರೆಗೂ ನೀವು ಅಪ್ಲೈ ಮಾಡ್ಕೋಬಹುದು ಈ ಎಕ್ಸಾಮ್ಸ್ಗೆ. ಓಕೆ, ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಅಂಡ್ ಫೀ ಪೇಮೆಂಟ್ ಕೂಡ ಸೇಮ್ ಎಕ್ಸಾಮ್ ರಿಜಿಸ್ಟ್ರೇಷನ್ ಡೇಟ್ ಏನಿರುತ್ತಲ್ಲ, ಎಂಡ್ ಡೇಟ್, ಅವಾಗ್ಲೇನೆ ನಿಮ್ಗೆ ಫೀಸ್ ಲೈಕ್ ಪೇಮೆಂಟ್ ಎಂಡ್ ಡೇಟ್ ಕೂಡ ಇರುತ್ತೆ. ಅಂಡ್ ನಂತರ ನಿಮ್ಗೆ ಇದರಲ್ಲಿ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ IBPS PO ಈ ಜಾಬ್ ಪಡ್ಕೋಬೇಕಂದ್ರೆ ಏನೆಲ್ಲ ಇರುತ್ತೆ ನಿಮ್ಗೆ, ಪ್ರಿಲಿಮ್ಸ್ ಎಕ್ಸಾಮ್ಸ್ ಇರುತ್ತೆ, ಮೇನ್ಸ್ ಎಕ್ಸಾಮ್ಸ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ. ಓಕೆನಾ? ಸೊ ಈ ಎಲ್ಲಾ ಸ್ಟೆಪ್ಸ್ ಗಳನ್ನ ನೀವು ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅವಾಗ ನೀವು ಕೂಡ ಒಬ್ಬ ಆಫೀಸರ್ಸ್ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು. ಓಕೆನಾ? ಸೊ ನಿಮ್ಗೆ ಫೈನಲ್ ಆಗಿ ಅಲಾಟ್ಮೆಂಟ್ ಯಾವಾಗ ಸಿಗ್ಬೋದು, ಎಕ್ಸ್ಪೆಕ್ಟೆಡ್ ಜನವರಿ 2027 ವರೆಗೂ ನಿಮ್ಗೆ ಅಲಾಟ್ಮೆಂಟ್ ಕೂಡ ಸಿಕ್ಬಿಡುತ್ತೆ. ಯಾರಿದು ರಿಸರ್ವ್ ಅಲ್ಲಿ ಇರೋರನ್ನ ಬಿಟ್ಟು ಆಕ್ಚುಯಲ್ ರಿಸಲ್ಟ್ಸ್ ಬರೋದಿದು. ಓಕೆನಾ? ಸೊ ಏನಿರುತ್ತಪ್ಪ, ಈ IBPS PO ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡಿರೋದ್ರಿಂದ ನಿಮ್ಗೆ ಎಲ್ಲಿ ಸಿಗುತ್ತೆ ನಿಮ್ಗೆ ಕೆಲಸ, ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ಸ್ ಅಲ್ಲಿ. ಯಾವ್ದೋ ಒಂದು ಬ್ಯಾಂಕ್ ಅಂತಲ್ಲ, ಇಲ್ಲಿ ನೋಡಿ ಇಷ್ಟೆಲ್ಲ ಬ್ಯಾಂಕ್ ಗಳಿದಾವಲ್ಲ, ಸೊ ಇದರಲ್ಲಿ ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ನೀವು ಕೆಲಸನ ಪಡ್ಕೋಬಹುದು. ಸೊ ಇಷ್ಟೆಲ್ಲ ನಿಮ್ಗೆ ಫೆಸಿಲಿಟೀಸ್ ಇರುತ್ತೆ. ಅಂದ್ರೆ ಲೈಕ್ ಬ್ಯಾಂಕ್ಗಳು, ಇಷ್ಟು ಬ್ಯಾಂಕ್ಗಳಲ್ಲಿ ಎಲ್ಲಿ ನೋಡಿ, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಇಂಡಿಯನ್ ಬ್ಯಾಂಕ್, ಲೈಕ್ ಇಂಥ ಬ್ಯಾಂಕ್ಗಳಲ್ಲಿ ಕೆಲಸ, ಆಫೀಸರ್ ಆಗಿ ಕೆಲಸ ಮಾಡೋದಂದ್ರೆ ಸುಮ್ಮನೆ ಅಲ್ಲ ರೀ. ಸೊ ಈ ಎಕ್ಸಾಮ್ಸ್ಗೆ ನೀವು ಬರೆದು ಅಟೆಂಡ್ ಆಗಿ ನೀವು ಕೂಡ ಈ ಜಾಬ್ ಅನ್ನ ಪಡ್ಕೊಳ್ಬಹುದು. ಓಕೆನಾ? ಸೊ ಈ ಜಾಬ್ ಅನ್ನ ಪಡ್ಕೊಳ್ಳೋದ್ರಿಂದ ಏನಿದೆ ಯೂಸು, ಫಸ್ಟ್ ಥಿಂಗ್ ನಿಮ್ಗೆ ಏನು, ಸ್ಯಾಲ್ರಿ ಅಂತೂ ಮ್ಯಾಟರ್ ಆಗಿ ಆಗುತ್ತೆ ತಾನೆ. ಸೊ ಸ್ಯಾಲ್ರಿ ಎಷ್ಟಿರುತ್ತೆ ನಿಮ್ಗೆ, ಬೇಸಿಕ್ ಸ್ಯಾಲ್ರಿನೇ ಬಂದ್ಬಿಟ್ಟು 48,480 ರೂಪಾಯಿ ಪ್ಲಸ್ ಅಲೋವೆನ್ಸಸ್. ನಿಮ್ಗೆ ಮನೆ ಬಾಡಿಗೆ ಆಗಿರ್ಬೋದು, ಓಡಾಡ್ತಕ್ಕಂಥ ಲೈಕ್ ಚಾರ್ಜಸ್, ಪೆಟ್ರೋಲ್ ಚಾರ್ಜಸ್ ಆಗಿರ್ಬೋದು, ಲೈಕ್ ಎಲ್ಲ ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ಏನಿರುತ್ತೆ ಅದು ಕೂಡ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಓಕೆ, ಸೊ ಎಲೆಕ್ಟ್ರಿಸಿಟಿ ಬಿಲ್ ಏನೆಲ್ಲ ಇರುತ್ತಲ್ಲ, ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲವೂ ಸಿಗುತ್ತೆ ಯಾವಾಗ ನೀವು ಕೂಡ ಆಫೀಸರ್ ಆದ್ಮೇಲೆ. ಸೊ ಆಫೀಸರ್ ಆಗ್ಬೇಕಾ, ಸೊ ಡೆಫಿನೆಟ್ಲಿ ಇದು ನಿಮ್ಗಂತಾನೆ ಇರೋದು. ಓಕೆನಾ? PO ಈ ವರ್ಷ ಕ್ಲಿಯರ್ ಮಾಡ್ಕೊಳ್ಳಿ ಎಲ್ಲರೂ. ಓಕೆನಾ? 7,000 ಪೋಸ್ಟ್ಗಳು ಮಾಮೂಲಿ ಮಾತಲ್ಲ ಈ ಸರಿ ಬಿಟ್ಟಿರೋದು. ಓಕೆನಾ? 6,700 ಆಲ್ರೆಡಿ ಬಿಟ್ಟಿರೋದಿದೆ. ಎಕ್ಸ್ಪೆಕ್ಟೆಡ್ ಏನಂತಂದ್ರೆ 7,000 ವರೆಗೂ ರೀಚ್ ಆಗ್ತಕ್ಕಂಥದ್ದು, ಯಾಕಂದ್ರೆ ಇನ್ನೂ 3 ಬ್ಯಾಂಕ್ಗಳಲ್ಲಿ ಬಿಟ್ಟಿಲ್ಲ. ಓಕೆ, ಸೊ ಈ ಎಕ್ಸಾಮ್ ಅನ್ನ ಯಾರೆಲ್ಲ ಬರಿಬೋದಪ್ಪ, ಏಜ್ ಲಿಮಿಟೇಷನ್ಸ್ ಏನಿದೆ ಇದರಲ್ಲಿ, ಮಿನಿಮಮ್ 20 ಇಯರ್ಸ್, ಮ್ಯಾಕ್ಸಿಮಮ್ 30 ಇಯರ್ಸ್ ಇಷ್ಟು ಬರಬಹುದು. ಸೊ ಸರ್ ನನಗೆ 31 ಇಯರ್ಸ್ ಆಗಿದೆ, ನಾನು ಬರಿಬೋದಾ? ನೀವು ಬರಿಬೋದ್ರಿ, ಬಟ್ ಅದು ಯಾವಾಗ, ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ಸ್ ಇದೆ ನೋಡಿ. ಏಜ್ ರಿಲ್ಯಾಕ್ಸೇಷನ್ಸ್ ಅಂದ್ರೆ ಇಲ್ಲಿ ನೋಡಿ ಕ್ಯಾಟಗರಿಗಳೇ, ಡಿಫ್ರೆಂಟ್ ಕ್ಯಾಟಗರೀಸ್ಗೆ ಡಿಫ್ರೆಂಟ್ ಏಜ್ ರಿಲ್ಯಾಕ್ಸೇಷನ್ಸ್ ಇರೋದು. ಅಂದ್ರೆ ಇನ್ನೂ ಜಾಸ್ತಿ. ಇವಾಗ ಶೆಡ್ಯೂಲ್ ಕಾಸ್ಟ್ SC ಮತ್ತು ST ಅಂತ ಬಂದ್ರೆ 5 ವರ್ಷ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ನೀವು ಏಜ್ ರಿಲ್ಯಾಕ್ಸೇಷನ್ಸ್ ಪ್ರಕಾರ. ಅದೇ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಬಂದ್ರೆ 3 ಇಯರ್ಸ್ ವರೆಗೂ ಬರುತ್ತೆ. ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟೀಸ್ ಇರೋರಿಗೆ 10 ಇಯರ್ಸ್ ವರೆಗೂ ಏನಂತ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ನಿಮ್ಗೆ. ಅಂಡ್ ಎಕ್ಸ್ ಸರ್ವಿಸ್ ಮ್ಯಾನ್ಸ್, ಈ ತರ ಎಲ್ಲ ಇನ್ನು ಮಿಕ್ಕಿರೋ ಕ್ಯಾಟಗರೀಸ್ ಎಲ್ಲ ಬಂದವರಿಗೆ 5 ವರ್ಷದವರೆಗೂ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಇದನ್ನ ಬಳಸ್ಕೋಬಹುದು ನೀವು ಕೂಡ. ಯಾರಿಗೆ ಸ್ವಲ್ಪ ಏಜ್ ಜಾಸ್ತಿ ಆಗಿದೆ, ನಾನು ಬರೀಬಹುದಾ ಅಂತ ನಿಮ್ಗೆ ತಲೆಯಲ್ಲಿ ಡೌಟ್ ಇದ್ರೆ, ಸೊ ಆ ಏಜ್ ಕೂಡ ಯಾವ ಡೇಟ್ ಮೇಲೆ, ಇಲ್ಲಿ ನೋಡಿ ಏಜ್ ಆಸ್ ಆನ್ 1/7/2026 ಇವತ್ತಿಗೆ ನೋಡಿದಾಗ ನಿಮ್ಮ ಏಜ್ ಎಷ್ಟಿದೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಏಜ್ ಅನ್ನೋದು. ಓಕೆನಾ? ಸೊ ನಾವು ಕೌಂಟ್ ಮಾಡ್ದಂಗಲ್ಲ, ಈ ಡೇಟಿಗೆ ತಕ್ಕಂಗಿರುತ್ತೆ. ಓಕೆ, ಸೊ ಏನಿರುತ್ತಪ್ಪ, ಈ ಎಕ್ಸಾಮ್ಸ್ ನೀವು ಕೂಡ ಬರಿಬೇಕಂದ್ರೆ ಎಕ್ಸಾಮ್ ಫೀ ಎಷ್ಟಿರುತ್ತೆ ಇಲ್ಲಿ ನೋಡಿ. ಇಲ್ಲಿ ಸಪರೇಟ್ ಆಗಿ SC ST ಮತ್ತು PWD ಇದ್ದವರಿಗೆ ಏನ್ ಬರುತ್ತೆ, 175 ರೂಪೀಸ್ ಫೀಸ್ ಇರುತ್ತೆ ಅಷ್ಟೇ. ಅಂಡ್ ಅದರ್ ಕ್ಯಾಟಗರೀಸ್ ಎಲ್ಲ 850 ರೂಪೀಸ್
ಪರ್ ಪರ್ಸನ್ ಅಂತ ಇರುತ್ತೆ ಅಷ್ಟೇ, ಓಕೆನಾ. ಸೊ ಇದನ್ನ ನೀವು ಆನ್ಲೈನ್ ಅಲ್ಲೇ ಪೇ ಮಾಡಬೇಕಾಗುತ್ತೆ. ಪೇ ಮಾಡ್ಕೊಂಡು ನೀವು ಕೂಡ ರಿಜಿಸ್ಟ್ರೇಷನ್ಸ್ ಮಾಡ್ಕೊಂಡು ಎಕ್ಸಾಮ್ ಅನ್ನ ಬರೀಬಹುದು. ಸೊ ಅವ್ರು ಕೊಡ್ತಕ್ಕಂಥ ಸ್ಯಾಲ್ರಿಗೆ ಈ ಫೀಸ್ ಅನ್ನ ಪೇ ಮಾಡಲೇಬೇಕಾಗುತ್ತೆ. ಎಲ್ಲರೂ ಆನ್ಲೈನ್ ಅಲ್ಲೇ ಪೇ ಮಾಡಬೇಕಾಗುತ್ತೆ. ಓಕೆ, ಸೊ ನೋಡಿ ನಾನು ನಿಮ್ಗೆ ಹೇಳದ್ನಲ್ಲ ವೇಕೆನ್ಸೀಸ್ ಈ ತರ ತುಂಬಾ ಈ ಸಲ ತುಂಬಾ ವೇಕೆನ್ಸೀಸ್ ಗಳಿದಾವಂತ. 6715 ಆಲ್ರೆಡಿ ಬಿಟ್ಟಿರೋದಿದೆ. ಇಲ್ಲಿ ನೋಡಿ ನಾನು ಹೇಳಿದ್ನಲ್ಲ, ಇಂಡಿಯನ್ ಬ್ಯಾಂಕ್, ಯುಕೋ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಈ ಮೂರರಲ್ಲಿ ಇನ್ನು ವೇಕೆನ್ಸೀಸ್ ಗಳು ಬಿಟ್ಟಿಲ್ಲ. ಅದನ್ನ ಬಿಟ್ಟ ಮೇಲೆ ಎಕ್ಸ್ಪೆಕ್ಟೆಡ್ ಏನಿದೆ 7000ಕ್ಕಿಂತ ಜಾಸ್ತಿ ವೇಕೆನ್ಸಿ ಆಗೋ ಸಾಧ್ಯತೆಗಳಿದಾವೆ. ಸೊ ತುಂಬಾ ದೊಡ್ಡ ಅಪರ್ಚುನಿಟಿ ಇದೆ, ಬಿಗ್ ಆಪರ್ಚುನಿಟಿ ನಿಮ್ಮ ಕಣ್ಣೆದುರಿಗೆ ಬರ್ತಾ ಇದೆ. ಓಕೆ, ಸೊ ಅದನ್ನ ನೀವು ಸದುಪಯೋಗ ಪಡಿಸ್ಕೋಬೇಕು, ಅದು ನಿಮ್ಮ ಕೈಯಲ್ಲಿರೋದು. ಓಕೆ, ಸೊ ಈ ತರ ಇದೆಲ್ಲ ನಾನು ನಿಮ್ಗೆ ಬ್ಯಾಂಕ್ IBPS PO 2026 ನಾನು ನೋಟಿಫಿಕೇಶನ್ ನಿಮ್ಗೆ ತಿಳಿಸ್ಕೊಟ್ಟೆ. ಬಟ್ ಸರ್ ನಾನು ಅಪ್ಲೈ ಮಾಡ್ತೀನಿ ರೀ, ಬಟ್ ಎಕ್ಸಾಮಿಗೆ ಪ್ರಿಪೇರ್ ಆಗೋದು ಹಿಂಗೆ ಅಂತಂದ್ರೆ ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ನಮ್ಮ ಲರ್ನ್ ಆನ್ಲೈನ್ ಯಾವಾಗ್ಲೂ ನಿಮ್ಮ ಜೊತೆಗೆ ಇರುತ್ತೆ. ಸೊ ಇವತ್ತೇ ನಮ್ಮ ಹತ್ರನೂ ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿರೋದು. ಇವತ್ತೇ ನೀವು ಕೂಡ ಜಾಯ್ನ್ ಆಗ್ಬೋದು. ಇನ್ನು ಡೆಮೋ ಕ್ಲಾಸಸ್ ಸ್ಟಾರ್ಟ್ ಆಗಿಲ್ಲ, ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ 2 ಜುಲೈಯಿಂದ ಡೆಮೋ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಕೂಡ ಜಾಯ್ನ್ ಆಗಿ ಡೆಮೋ ಕ್ಲಾಸಸ್ ಅನ್ನ ಕೇಳ್ಕೊಂಡು, ಓಕೆನಾ, ಆಮೇಲೆ ನೀವು ಕೂಡ ಅಡ್ಮಿಷನ್ಸ್ ತಗೋಬಹುದು. ಆಫ್ಲೈನ್ ಆನ್ಲೈನ್ ಎಲ್ಲಾನು ಇರುತ್ತೆ, ಓಕೆನಾ. ಸೊ ತಪ್ಪದೆ ಎಲ್ಲರೂ ಕೂಡ ಯಾರ್ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಪ್ರತಿಯೊಬ್ರು ಅಪ್ಲೈ ಮಾಡಿ. ಓಕೆ ಸರ್, ನಾವು PO ಆಗ್ತೀವೋ ಇಲ್ವೋ ಸೆಕೆಂಡರಿ, ಫಸ್ಟ್ ಏನಿದೆ ಅಪ್ಲೈ ಮಾಡಿ, ಟ್ರೈ ಮಾಡಿ. ಓಕೆ, ಸೊ ಬರೀ ಅಪ್ಲೈ ಮಾಡಿದ ತಕ್ಷಣ ಮುಗಿಯೋದಿಲ್ಲ. ಪ್ರಿಪರೇಷನ್ಸ್ ನಮ್ಮೊಟ್ಟಿಗೆ ನೀವು ಕೂಡ ಪ್ರಿಪರೇಷನ್ಸ್ ಮಾಡಿ. ನಮ್ಮ ಲರ್ನ್ ಆನ್ಲೈನ್ ಬ್ಯಾಚ್ಗೆ ನೀವು ಕೂಡ ಜಾಯ್ನ್ ಆಗಿ. ಸರ್ ಹೆಂಗ್ ಸರ್ ಜಾಯ್ನ್ ಆಗೋದು ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ದಲ್ಲಿ ನಾನು ನಿಮ್ಗೆ ಒಂದು ನಂಬರ್ ಅನ್ನ ಕೊಡ್ತೀನಿ ನೋಡಿ. ಇಲ್ಲಿ ಬರಿತಾ ಇದ್ದೀನಿ ನಂಬರ್ ನಾನು, ಏನಿದೆ 7019285369. ಈ ನಂಬರ್ಗೆ ಕರೆ ಮಾಡಿ. ಈ ನಂಬರ್ಗೆ ಕರೆ ಮಾಡಿದಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹೇಗೆ ನೀವು ಬಂದು ನಮ್ಮ ಬ್ಯಾಚ್ಗೆ ಜಾಯ್ನ್ ಆಗ್ಬೋದು, ಯಾವ ತರ ಎಲ್ಲ ಕೋರ್ಸಸ್ ಇರುತ್ತೆ ನಿಮ್ಗೆ, ಓಕೆನಾ. ಅಂಡ್ ಕೋರ್ಸಸ್ ಎಷ್ಟು ತಿಂಗಳವರೆಗೂ ಇರುತ್ತೆ ಅಂತಂದ್ರೆ ನಿಮ್ಮ ಜಾಬ್ ತಗೊಳ್ಳೋವರೆಗೂ ಅದು ಕೋರ್ಸ್ ನಿಮ್ದಾಗಿರುತ್ತೆ, ಓಕೆನಾ. ಜಾಬ್ ತಗೊಳ್ಳೋವರೆಗೂ ನೀವು ನಮ್ಮವರು, ನಾವು ನಿಮ್ಮವರು. ಸೊ ಈ ರಿಲೇಷನ್ ಯಾವತ್ತೂ ಮುಗಿಯಲ್ಲ. ಸೊ ದಿಸ್ ಇಸ್ ದ ಫ್ಯಾಮಿಲಿ. ಸೊ ಲರ್ನ್ ಆನ್ಲೈನ್ ಫ್ಯಾಮಿಲಿಗೆ ನೀವು ಕೂಡ ಜಾಯ್ನ್ ಆಗ್ಬೋದು. ಓಕೆ, ಸೊ ಇಷ್ಟ ಆಲ್ ದ ವೆರಿ ಬೆಸ್ಟ್ ಯಾರೆಲ್ಲ ಅಪ್ಲೈ ಮಾಡ್ತಿದ್ದೀರಾ. ಓಕೆ, ಚೆನ್ನಾಗಿ ಓದಿ, ಚೆನ್ನಾಗಿ ಎಕ್ಸಾಮ್ ಬರೆದು ಈ ವರ್ಷ ನೀವು ಕೂಡ ಜಾಬ್ ತಗೊಳ್ಳಿ ಅಂತ ವಿಶ್ ಮಾಡ್ತೇನೆ ನಾನು. ಥ್ಯಾಂಕ್ ಯು.